ಒಕ್ಕಲಿಗ ಸರ್ಕಾರ ಇನ್ನೊಂದು ಸರ್ಕಾರ ಜಾತಿ ಓರ್ ತರುವಂತದ್ದು ತಪ್ಪಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಕುರುಬ ಸರ್ಕಾರ ಹೇಳಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಪ್ಪ, ನೀನ್ ಬೇಡ ಅನ್ಬೋದು, ನಾನ್ ಬೇಡ ಅನ್ಬೋದು. ಅವ್ರ ಜಾತಿ ಅವ್ರ ಧರ್ಮ ಯಾರನ್ನೂ ಬಿಡುದಿಲ್ಲ. ನಾನು ಹುಟ್ಟುವಾಗ ಜಾತಿಯಲ್ಲಿ ಹುಟ್ಟದೇ ಇರ್ಬೋದು, ಆದ್ರೆ ಸಾಯುವಾಗಾರು ಧರ್ಮ ಬರ್ತದೆ. ನಾವ್ಯಾರು ಜಾತಿ ಅಂತ ಅರ್ಜಿ ಹಾಕೊಂಡು ನೀನು ಹುಟ್ಟುದಿಲ್ಲ, ನಾನು ಹುಟ್ಟುದಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅದನ್ನ ಸಾಯೋವರೆಗೂ ಬಿಡುದು. ಈ ನಾಮಕರಣ ನಂಗೆ ಧರ್ಮ ಬೇಡ ಅಂತ ಹೇಳ್ಬೋದು. ನಾಮಕರಣ ಮಾಡೋದು ಒಂದು ಧರ್ಮನೇ, ಕಿವಿ ಚುಚ್ಚೋದು ಧರ್ಮನೇ, ಮೂಗ್ಬಿಟ್ಟು ಚುಚ್ಚೋದು ಒಂದು ಧರ್ಮನೇ. ಇರ್ಲಿ, ನೀನ್ ಮೀಡಿಯಾ ಕೆಲಸ ಮಾಡು. ನೋಡ್ರಿ, ಒಕ್ಕಲಿಗರು ಯಾರು ದಡ್ರಲ್ಲ, ಇಲ್ಲ ಯಾವುದೇ ಜಾತಿಯವರು ದಡ್ರಲ್ಲ. ನಾನು ಹೇಳ್ತೀನಿ, ಒಕ್ಕಲಿಗ ಇರ್ಬೋದು, ಇಲ್ಲ ವೀರಶೈವರು ಇರ್ಬೋದು, ಬೇರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಅವ್ರಿಗೆ ಬೆನಿಫಿಟ್ ಯಾರು ಅಂತ ನೋಡ್ತಾರೆ. ಅವ್ರಿಗೆ ದೇಶಕ್ಕೆ ಏನ್ ಒಳ್ಳೇದಾಗ್ತದೆ, ರಾಜ್ಯಕ್ಕೆ ಒಳ್ಳೇದಾಗ್ತದೆ, ನನಗೇನ್ ಒಳ್ಳೇದಾಗ್ತದೆ ಅಂತ ನೋಡ್ತಾರೆ. ಅವ್ರ ಅನುಕೂಲ ಅವ್ರು ನೋಡ್ತಾರೆ, ಅವ್ರ ಬದುಕನ್ನ ಅವ್ರು ನೋಡ್ತಾರೆ, ಭಾವನೆ ನೋಡುದಿಲ್ಲ. ಅವರ ಬದುಕು, ಆ ಬದುಕು ಕಟ್ಕೊಡುವಂತವ್ರು ಯಾವತ್ತೂ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ನಲ್ಲಿ ನಂಬಿಕಸ್ಥ ನಾಯಕತ್ವ ಇಲ್ಲ, ಹಂಗಾಗಿ ರಾಹುಲ್ ಗಾಂಧಿ ಹೆಸರಲ್ಲಿ ಮತ ಕೇಳ್ತಾ ಇಲ್ಲ. ಇವರು ಇಟ್ಕೊಂಡು ಹೋರಾಡ್ತಿದ್ದಾರೆ. ಮೋದಿನೇ ಅವ್ರ ಹೆಸರು ಓಟ್ ಕೇಳಲಿಲ್ಲ. ಎಲ್ಲಿ ಕೇಳಿದ್ರು ಮೋದಿ? ಯು ಕಮ್ ಟು ದಿ ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವರು ಸ್ಟೇಜ್ ಮೇಲೆ ಇದೆಯಲ್ಲ, ರಾಘವೇಂದ್ರ ಯಡಿಯೂರಪ್ಪ ಓಟ್ ಕೊಡಿ ಅಂತ ಕೇಳಿದ್ರು. ಯಾರು ಕ್ಯಾಂಡಿಡೇಟ್ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು. ನನಗ್ ಓಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ. ಮೋದಿ ಹಿಮ್ಸೆಲ್ಫ್ ಡಸಂಟ್ ಹ್ಯಾವ್ ಕಾನ್ಫಿಡೆನ್ಸ್. ಅವರೇ ಕೇಳಿಲ್ಲ. ಎಲ್ಲಿ ಗಾಳಿ ಎಲ್ಲಾರು ಕಾಣ್ತಾ ಇದೆ ನಿಮ್ಗೆ? ಗಾಳಿ ನಿನ್ನೆ ಸ್ವಾಮೀಜಿನ ಭೇಟಿ ಮಾಡಿದ ಒಕ್ಕಲಿಗ ನಾಯಕರು ಒಂದು ಮಾತು ಹೇಳ್ತಾರೆ. ಸ್ವಾಮೀಜಿಗಳು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ. ಕುರುಕ್ಷೇತ್ರ ಸಂದರ್ಭದಲ್ಲಿ ಕೌರವರು ಪಾಂಡವರು ಇಬ್ರು ಸ್ವಾಮೀಜಿ ಕೃಷ್ಣ ಹತ್ರ ಹೋದ್ರು. ಕೃಷ್ಣ ಪಾಂಡವರಿಗೆ ಸಪೋರ್ಟ್ ಮಾಡ್ದ. ಈಗ ಜೆಡಿಎಸ್ ಅವರು ಪಾಂಡವರು, ಕಾಂಗ್ರೆಸ್ ಕೌರವರು ರೀತಿ ಇದ್ದಾರೆ. ಸ್ವಾಮೀಜಿಗಳು ನಮ್ಗೆ ಬೆಂಬಲ ಮಾಡ್ತಾರೆ. ಜೆಡಿಎಸ್ ಎಲ್ಲಿದ್ಯಯ್ಯ ನೀನು? ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು. ಜೆಡಿಎಸ್ ನಮ್ಗೆ ಜೆಡಿಎಸ್ ಎಲ್ಲಿ ಅನ್ನೋದು ಆಸೆ ಇತ್ತು, ನನಗೆ ಈಗೂ ಆಸೆ ಇದೆ ಇರ್ಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟ್ಬಿಟ್ಟಿದಾರಲ್ಲ, ಹಳ್ಳಿನೇ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ. ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ವಿ, ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತಾರೆ. ಒಕ್ಕಲಿಗ ಸರ್ಕಾರ ಇನ್ನೊಂದು ಸರ್ಕಾರ ಜಾತಿ ಓರ್ ತರುವಂತದ್ದು ತಪ್ಪಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಕುರುಬ ಸರ್ಕಾರ ಹೇಳಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಪ್ಪ, ನೀನ್ ಬೇಡ ಅನ್ಬೋದು, ನಾನ್ ಬೇಡ ಅನ್ಬೋದು. ಅವ್ರ ಜಾತಿ ಅವ್ರ ಧರ್ಮ ಯಾರನ್ನೂ ಬಿಡುದಿಲ್ಲ. ನಾನು ಹುಟ್ಟುವಾಗ ಜಾತಿಯಲ್ಲಿ ಹುಟ್ಟದೇ ಇರ್ಬೋದು, ಆದ್ರೆ ಸಾಯುವಾಗಾರು ಧರ್ಮ ಬರ್ತದೆ. ನಾವ್ಯಾರು ಜಾತಿ ಅಂತ ಅರ್ಜಿ ಹಾಕೊಂಡು ನೀನು ಹುಟ್ಟುದಿಲ್ಲ, ನಾನು ಹುಟ್ಟುದಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅದನ್ನ ಸಾಯೋವರೆಗೂ ಬಿಡುದು. ಈ ನಾಮಕರಣ ನಂಗೆ ಧರ್ಮ ಬೇಡ ಅಂತ ಹೇಳ್ಬೋದು. ನಾಮಕರಣ ಮಾಡೋದು ಒಂದು ಧರ್ಮನೇ, ಕಿವಿ ಚುಚ್ಚೋದು ಧರ್ಮನೇ, ಮೂಗ್ಬಿಟ್ಟು ಚುಚ್ಚೋದು ಒಂದು ಧರ್ಮನೇ. ಇರ್ಲಿ, ನೀನ್ ಮೀಡಿಯಾ ಕೆಲಸ ಮಾಡು. ನೋಡ್ರಿ, ಒಕ್ಕಲಿಗರು ಯಾರು ದಡ್ರಲ್ಲ, ಇಲ್ಲ ಯಾವುದೇ ಜಾತಿಯವರು ದಡ್ರಲ್ಲ. ನಾನು ಹೇಳ್ತೀನಿ, ಒಕ್ಕಲಿಗ ಇರ್ಬೋದು, ಇಲ್ಲ ವೀರಶೈವರು ಇರ್ಬೋದು, ಬೇರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಅವ್ರಿಗೆ ಬೆನಿಫಿಟ್ ಯಾರು ಅಂತ ನೋಡ್ತಾರೆ. ಅವ್ರಿಗೆ ದೇಶಕ್ಕೆ ಏನ್ ಒಳ್ಳೇದಾಗ್ತದೆ, ರಾಜ್ಯಕ್ಕೆ ಒಳ್ಳೇದಾಗ್ತದೆ, ನನಗೇನ್ ಒಳ್ಳೇದಾಗ್ತದೆ ಅಂತ ನೋಡ್ತಾರೆ. ಅವ್ರ ಅನುಕೂಲ ಅವ್ರು ನೋಡ್ತಾರೆ, ಅವ್ರ ಬದುಕನ್ನ ಅವ್ರು ನೋಡ್ತಾರೆ, ಭಾವನೆ ನೋಡುದಿಲ್ಲ. ಅವರ ಬದುಕು, ಆ ಬದುಕು ಕಟ್ಕೊಡುವಂತವ್ರು ಯಾವತ್ತೂ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ನಲ್ಲಿ ನಂಬಿಕಸ್ಥ ನಾಯಕತ್ವ ಇಲ್ಲ, ಹಂಗಾಗಿ ರಾಹುಲ್ ಗಾಂಧಿ ಹೆಸರಲ್ಲಿ ಮತ ಕೇಳ್ತಾ ಇಲ್ಲ. ಇವರು ಇಟ್ಕೊಂಡು ಹೋರಾಡ್ತಿದ್ದಾರೆ. ಮೋದಿನೇ ಅವ್ರ ಹೆಸರು ಓಟ್ ಕೇಳಲಿಲ್ಲ. ಎಲ್ಲಿ ಕೇಳಿದ್ರು ಮೋದಿ? ಯು ಕಮ್ ಟು ದಿ ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವರು ಸ್ಟೇಜ್ ಮೇಲೆ ಇದೆಯಲ್ಲ, ರಾಘವೇಂದ್ರ ಯಡಿಯೂರಪ್ಪ ಓಟ್ ಕೊಡಿ ಅಂತ ಕೇಳಿದ್ರು. ಯಾರು ಕ್ಯಾಂಡಿಡೇಟ್ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು. ನನಗ್ ಓಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ. ಮೋದಿ ಹಿಮ್ಸೆಲ್ಫ್ ಡಸಂಟ್ ಹ್ಯಾವ್ ಕಾನ್ಫಿಡೆನ್ಸ್. ಅವರೇ ಕೇಳಿಲ್ಲ. ಎಲ್ಲಿ ಗಾಳಿ ಎಲ್ಲಾರು ಕಾಣ್ತಾ ಇದೆ ನಿಮ್ಗೆ? ಗಾಳಿ ನಿನ್ನೆ ಸ್ವಾಮೀಜಿನ ಭೇಟಿ ಮಾಡಿದ ಒಕ್ಕಲಿಗ ನಾಯಕರು ಒಂದು ಮಾತು ಹೇಳ್ತಾರೆ. ಸ್ವಾಮೀಜಿಗಳು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ. ಕುರುಕ್ಷೇತ್ರ ಸಂದರ್ಭದಲ್ಲಿ ಕೌರವರು ಪಾಂಡವರು ಇಬ್ರು ಸ್ವಾಮೀಜಿ ಕೃಷ್ಣ ಹತ್ರ ಹೋದ್ರು. ಕೃಷ್ಣ ಪಾಂಡವರಿಗೆ ಸಪೋರ್ಟ್ ಮಾಡ್ದ. ಈಗ ಜೆಡಿಎಸ್ ಅವರು ಪಾಂಡವರು, ಕಾಂಗ್ರೆಸ್ ಕೌರವರು ರೀತಿ ಇದ್ದಾರೆ. ಸ್ವಾಮೀಜಿಗಳು ನಮ್ಗೆ ಬೆಂಬಲ ಮಾಡ್ತಾರೆ. ಜೆಡಿಎಸ್ ಎಲ್ಲಿದ್ಯಯ್ಯ ನೀನು? ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು. ಜೆಡಿಎಸ್
ನಮ್ಗೆ JDS ಇರಲಿ ಅನ್ನೋದು ಆಸೆ ಇತ್ತು, ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟ್ಬಿಟ್ಟಿದಾರಲ್ಲ, ಹಳ್ಳಿನೇ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ. ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ವಿ, ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತಾರೆ. ಓಕೆ, ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.